ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಕ್ಷಸ ಬಾಧೆಗಾಗಿ ಋಷಿಗಳು ಚಿತ್ರಕೂಟವನ್ನು ಬಿಟ್ಟು ಬೇರೆ ಆಶ್ರಮಗಳಿಗೆ ಹೊರಟು ಹೋದುದು ಎಂಬ 116ನೆಯ ಸರ್ಗಕ್ಕೆ ಸ್ವಾಗತ. ಭರತನು ಚಿತ್ರಕೂಟಕ್ಕೆ ಬಂದು ಶ್ರೀರಾಮನನ್ನು ಸಂದರ್ಶಿಸಿ ಆತನ ಮಾರ್ಗದಿಂದ ವಿಚಲಿತನಾಗಿಸಿ ಹಿಂದಕ್ಕೆ ಅಯೋಧ್ಯೆಗೆ ಕರೆದುಕೊಂಡು ಹೋಗುವುದು ಅಸಾಧ್ಯವೆಂದು ಅರಿವಾದ ನಂತರ ತಾನು ತಂದ ಸ್ವರ್ಣಮಯ ಪಾದುಕೆಗಳ ಮೇಲೆ ಶ್ರೀರಾಮನ ಪಾದಾಂಕಿತವನ್ನು ಮುದ್ರಿಸಿಕೊಂಡು, ಅಂದರೆ ಶ್ರೀರಾಮನು ಅವುಗಳನ್ನು ಮೆಟ್ಟು ನಂತರ ಅದನ್ನು ಹಿಂದಿರುಗಿಸಿದ ತರುವಾಯ ಭರತನು ಆ ಪಾದುಕೆಗಳನ್ನು ತನ್ನ ತಲೆಯ ಮೇಲಿರಿಸಿಕೊಂಡು ಅಯೋಧ್ಯೆಗೆ ತೆಗೆದುಕೊಂಡು ಹೋಗಿ ನಂದಿಗ್ರಾಮದಲ್ಲಿ ಅವುಗಳಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಲ್ಲಿಂದಲೇ ಅಯೋಧ್ಯೆಯ ರಾಜ್ಯಭಾರವನ್ನು ಮಾಡುತ್ತಿರುವನು. ಈ ಸಮಯದಲ್ಲಿಯೇ ಇತ್ತ ಚಿತ್ರಕೂಟದ ವಿದ್ಯಮಾನಗಳು ಬದಲಾಗಿ ಶ್ರೀರಾಮಚಂದ್ರನು ಚಿತ್ರಕೂಟಕ್ಕೆ ವಿದಾಯವನ್ನು ಹೇಳಿ ದಕ್ಷಿಣದತ್ತ, ಅಂದರೆ ದಂಡಕಾರಣ್ಯದತ್ತ ಸಾಗುವ ಕಾರ್ಯವು ಆರಂಭವಾಗುತ್ತಿದೆ. ಇತ್ತಲಾಗಿ ಭರತನು ಹೊರಟು ಬಂದು ಬಿಟ್ಟ ಮೇಲೆ ಇತ್ತಲಾಗಿ ರಾಮನು ಆ ಚಿತ್ರಕೂಟದ ತಪೋವನದಲ್ಲಿಯೇ ಕೆಲವು ದಿವಸಗಳವರೆಗೆ ವಾಸ ಮಾಡುತ್ತಿದ್ದನು. ಈ ನಡುವೆ ಅಲ್ಲಿನ ತಪಸ್ವಿಗಳು ಮನಸ್ಸಿನಲ್ಲಿ ಏನೋ ಭಯದಿಂದಲೂ ಕಳವಳದಿಂದಲೂ ತತ್ತಳಿಸುತ್ತಿರುವ ಹಾಗೆ ಕಂಡು ಬಂದಿತು. ಅದರಲ್ಲಿಯೂ ಮುಖ್ಯವಾಗಿ ತನ್ನ ಆಶ್ರಮದ ಸುತ್ತಲೂ ಪರ್ಣಶಾಲೆಯನ್ನು ಕಟ್ಟಿಕೊಂಡು ಆಶ್ರಯಿಸಿಕೊಂಡಿದ್ದ ಕೆಲವು ಋಷಿಗಳು ಬಹಳವಾಗಿ ಭಯದಿಂದ ಕಳವಳಿಸುತ್ತಿರುವುದನ್ನು ಕಂಡನು. ಆದರೆ ಆ ಋಷಿಗಳು ತಮ್ಮ ಮನಸ್ಸಿನಲ್ಲಿರುವ ಭಯ ಕಾರಣವನ್ನು ರಾಮನಿಗೆ ತಿಳಿಸುವುದಕ್ಕೂ ಅಂಜಿದವರಾಗಿ ತಮ್ಮೊಳಗೆ ತಾವು ಒಬ್ಬರಿಗೊಬ್ಬರು ಕಣ್ಣು ಸನ್ನೆಗಳಿಂದಲೂ ಹುಬ್ಬು ಸನ್ನೆಯಿಂದಲೂ ಕೈಬೆರಳುಗಳನ್ನು ಅಲ್ಲಾಡಿಸುವುದರಿಂದಲೂ ಮಾತಾಡಿಕೊಳ್ಳುತ್ತಿದ್ದರು. ಒಬ್ಬರಿಗೊಬ್ಬರು ಆಗಾಗ ಗೊಣಗುಟ್ಟುವುದನ್ನು ನೋಡಿ ರಾಮನು ತನ್ನಿಂದ ಅಲ್ಲಿನ ಆಶ್ರಮವಾಸಿಗಳಿಗೆ ಯಾವ ಬಾಧೆಯುಂಟಾಯಿತೋ ಎಂದು ತನಗೆ ತಾನೇ ಸಂದೇಹಿಸುತ್ತಿದ್ದನು. ಕೊನೆಗೆ ಆ ಋಷಿಗಳಿಗೆಲ್ಲ ಪ್ರಮುಖನಾದ ಕುಲಪತಿಯ ಬಳಿಗೆ ತಾನೇ ಹೋಗಿ ಆತನಿಗೆ ವಿನಯದಿಂದ ಕೈಮುಗಿದು, ಪೂಜ್ಯನೇ, ನಾನು ಇಲ್ಲಿ ಇರುವುದರಿಂದ ನಿಮಗೇನು ಬಾಧೆಯುಂಟಾಗಿಲ್ಲವಷ್ಟೇ. ಇಲ್ಲಿನ ಋಷಿಗಳು ಮನಸ್ಸಿನಲ್ಲಿ ಏನೋ ಅಸಮಾಧಾನ ಹೊಂದಿರುವುದಾಗಿ ಕಾಣುತ್ತಿದೆ. ನನ್ನ ನಡೆಯಲ್ಲಿ ನಿಮ್ಮ ಮನಸ್ಸಿಗೆ ಬೇಸರವನ್ನು ಹುಟ್ಟಿಸತಕ್ಕ ವ್ಯತ್ಯಾಸವೇನೂ ಇಲ್ಲವಷ್ಟೇ. ನನ್ನ ತಮ್ಮನಾದ ಲಕ್ಷ್ಮಣನಾದರೂ ಅಜ್ಞಾನವಶದಿಂದ ನಿಮ್ಮಲ್ಲಿ ಏನಾದರೂ ಅಪಚಾರ ಪಟ್ಟಿರುವನೇ? ಲಕ್ಷ್ಮಣನ ನಡತೆಯು ನಿಮಗೇನಾದರೂ ಸರಿಬೀಳಲಿಲ್ಲವೇ? ಅಥವಾ ನನ್ನ ಪ್ರಿಯಪತ್ನಿಯಾದ ಸೀತೆಯು ನನ್ನ ಉಪಚಾರದಲ್ಲಿಯೇ ಮೈಮರೆತು ನಿಮ್ಮ ಶುಶ್ರೂಷೆಯಲ್ಲಿ ಏನಾದರೂ ಅನಾದರವನ್ನು ತೋರಿಸಿದಳೆ? ಅಥವಾ ಅವಳು ನಿಮ್ಮಲ್ಲಿ ಉಚಿತವಾದ ಮರ್ಯಾದೆಯನ್ನು ಮೀರಿ ನಡೆದಳೆ ಎಂದು ಕೇಳಿದನು. ಇದನ್ನು ಕೇಳಿ ಮುಪ್ಪಿನಿಂದಲೂ ತಪಸ್ಸಿನಿಂದಲೂ ಬಹಳ ಜರ್ಜರಿತವಾದ ಮೈಯುಳ್ಳವನಾಗಿಯೂ ಜ್ಞಾನವೃದ್ಧನಾಗಿಯೂ ಇರುವ ಆ ಋಷಿಯು ಸರ್ವಭೂತ ದಯಾಪರನೆನಿಸಿಕೊಂಡಿರುವ ರಾಮನನ್ನು ನೋಡಿ, ವತ್ಸ ರಾಮನೇ, ಚೆನ್ನಾಯಿತು. ಇದೇನು ಹೀಗೆ ಹೇಳುವೆ? ಶುದ್ಧ ಸ್ವಭಾವವುಳ್ಳ ಸೀತೆಯು ನಮ್ಮಲ್ಲಿ ಅತಿಕ್ರಮಿಸುವುದೆಂದರೇನು? ಹಾಗೆ ನಾವು ಮನಸ್ಸಿನಲ್ಲಿಯೂ ಎಣಿಸಬಾರದು. ಅದರಲ್ಲಿಯೂ ತಪಸ್ವಿಗಳಾದ ನಮ್ಮ ವಿಷಯದಲ್ಲಿ ಯಾಕೆ ಎಂದಿಗೂ ಹಾಗೆ ಮಾಡಲಾರಳು? ನಿನ್ನ ನಿಮಿತ್ತವಾಗಿಯೇ ಇಲ್ಲಿ ತಾಪಸರಿಗೆ ರಾಕ್ಷಸರಿಂದ ಬಹಳ ಉಪದ್ರವ ಉಂಟಾಗುತ್ತಿರುವುದು. ಅದಕ್ಕಾಗಿ ಭಯಪಟ್ಟು ಒಬ್ಬರಿಗೊಬ್ಬರು ರಹಸ್ಯಗಳನ್ನು ಆಡಿಕೊಳ್ಳುತ್ತಿರುವರು. ಇಲ್ಲಿಗೆ ಸಮೀಪದಲ್ಲಿ ಖರನೆಂಬ ರಾಕ್ಷಸನೊಬ್ಬನಿರುವನು. ಅವನು ರಾವಣನಿಗೆ ಒಡಹುಟ್ಟಿದ ತಮ್ಮನು. ಅವನು ಆಗಾಗ ಬಂದು ಜನಸ್ಥಾನವೆಂಬ ಈ ಪ್ರದೇಶದಲ್ಲಿರುವ ತಾಪಸರನ್ನೆಲ್ಲ ಬಾಧಿಸುತ್ತಿರುವನು. ಮನುಷ್ಯರನ್ನು ಕಂಡಾಗ ಅವರನ್ನು ಒಟ್ಟಿಗೆ ನುಂಗಿಬಿಡುವನು. ಆತನ ಗರ್ವಕ್ಕೆ ಕೊನೆ ಮೊದಲಿಲ್ಲ. ಪರಮ ಪಾಪಿಯು ನಮ್ಮಂತಹ ಬಡಮುನಿಗಳ ಪಾಡು ಹಾಗಿರಲಿ, ನಿನ್ನನ್ನೇ ಆತನು ಲಕ್ಷ್ಯ ಮಾಡಲಾರನು. ನೀನು ಈ ನಮ್ಮ ಆಶ್ರಮಕ್ಕೆ ಕಾಲಿಟ್ಟುದೇ ಮೊದಲು ಅವನ ಕಡೆಯ ರಾಕ್ಷಸರು ಸಹಿಸಲಾರದೆ ಗುಂಪು ಗುಂಪಾಗಿ ಇಲ್ಲಿಗೆ ಬಂದು ನಮ್ಮನ್ನು ಪೀಡಿಸುತ್ತಿರುವರು. ಮತ್ತು ಅವರು ತಮ್ಮ ಮಾಯೆಯಿಂದ ಬಹಳ ಅಸಹ್ಯವಾಗಿಯೂ ಕ್ರೂರವಾಗಿಯೂ ಭಯಂಕರವಾಗಿಯೂ ಇರುವ
ಬಗೆ ಬಗೆಯಾದ ವಿಕಾರ ರೂಪಗಳನ್ನು ತೋರಿಸಿ ಅದರಿಂದಲೇ ನಮಗೆ ಅರ್ಧಪ್ರಾಣವಾಗುವ ಹಾಗೆ ಮಾಡಿಬಿಡುವರು. ಇದರ ಮೇಲೆ ಅವರಲ್ಲಿ ಕೆಲವು ಋಷಿಗಳ ಮುಂದೆಯೇ ನಿರ್ಭಯವಾಗಿ ನಿಂತು ಹೇಯವಾದ ಮತ್ತು ಅಶುಚಿಯಾದ ಪದಾರ್ಥಗಳನ್ನು ಅವರ ಮೇಲೆ ಬೀಸಿ ಬಡಿಯುವರು. ಮತ್ತೆ ಕೆಲವು ರಾಕ್ಷಸರು ತಮ್ಮ ಆಶ್ರಮ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಯಾರಿಗೂ ತಿಳಿಯದಂತೆ ಮೈಮರೆಸಿಕೊಂಡಿದ್ದು ದುರ್ಬಲರಾದ ಋಷಿಗಳ ಮೇಲೆ ಬಿದ್ದು ಅವರನ್ನು ಕೊಲ್ಲುತ್ತಾ ವಿನೋದಿಸುವರು. ಅವರು ತಪಸ್ವಿಗಳ ಹೋಮ ಸಾಧನಗಳೆಲ್ಲವನ್ನು ಅತ್ತಿತ್ತ ತೆಗೆದು ಬಿಸಾಡುವರು. ಹೋಮಾಗ್ನಿಗೆ ನೀರು ಸುರಿದು ನಂದಿಸಿ ಬಿಡುವರು. ಹೋಮ ಕಲಶಗಳನ್ನು ಒಡೆದು ಹಾಕುವರು. ಈ ದುಷ್ಕೃತ್ಯಗಳಿಂದ ಮಹರ್ಷಿಗಳ ಯಜ್ಞ ಕಾರ್ಯಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಈ ದುರಾತ್ಮರ ಹಾವಳಿಯನ್ನು ತಡೆಯಲಾರದುದಕ್ಕಾಗಿ ಇಲ್ಲಿನ ಋಷಿಗಳು ಈ ಆಶ್ರಮವನ್ನೇ ಬಿಟ್ಟು ಹೋಗಬೇಕೆಂದು ನಿನಗೆ ಪ್ರೇರಿಸುತ್ತಿರುವರು. ಎಲೈ ರಾಮನೇ, ಹೀಗೆ ಈ ದುಷ್ಟರು ನಮ್ಮ ನಿತ್ಯ ಕರ್ಮಗಳನ್ನು ಕೆಡಿಸುತ್ತಿರುವುದು ಮಾತ್ರವೇ ಅಲ್ಲದೆ ಮೇಲೆ ಬಿದ್ದು ಆಗಾಗ ಶರೀರ ಹಿಂಸೆಯನ್ನು ಮಾಡುವುದರಿಂದ ಈ ಆಶ್ರಮವನ್ನು ಬಿಟ್ಟು ಹೋಗುವುದೇ ಮೇಲೆಂದು ನನಗೂ ತೋರಿರುವುದು. ಇಲ್ಲಿಗೆ ದೂರದಲ್ಲಿ ಸಮೃದ್ಧವಾದ ಫಲಮೂಲಾದಿಗಳಿಂದ ತುಂಬಿ ಬಹುರಮಣೀಯವಾಗಿರುವ ನಮ್ಮ ಹಳೆಯ ಆಶ್ರಮವೊಂದುಂಟು. ಇದನ್ನು ಬಿಟ್ಟು ಆ ನಮ್ಮ ಆಶ್ರಮವನ್ನೇ ಆಶ್ರಯಿಸಬೇಕೆಂದಿರುವೆವು. ನಾನು ಇವರೆಲ್ಲರನ್ನು ಕರೆದುಕೊಂಡು ಅಲ್ಲಿಗೆ ಹೊರಟು ಹೋಗುವೆನು. ವತ್ಸ ರಾಮನೇ, ಆ ದುಷ್ಟ ರಾಕ್ಷಸನು ನಿನಗೂ ಒಂದು ವೇಳೆ ಕೇಡನ್ನು ಮಾಡಬಹುದು. ನಿನಗೆ ಇಷ್ಟವಿದ್ದರೆ ನೀನು ನಮ್ಮೊಡನೆಯೇ ಬಂದು ಬಿಡು. ನೀನೇನೋ ಬಹಳ ಎಚ್ಚರಿಕೆಯುಳ್ಳವನು ಮತ್ತು ಯಾವುದಕ್ಕೂ ಹೆದರುವವನಲ್ಲ. ನೀನು ಸಮರ್ಥನಾಗಿಯೂ ಇರುವೆ. ಆದರೂ ನಿನ್ನ ಹೆಂಡತಿಯನ್ನು ಇಟ್ಟುಕೊಂಡು ಇಲ್ಲಿರುವುದೇನೋ ಕಷ್ಟವೆಂದು ನನಗೆ ತೋರಿರುವುದು ಎಂದನು. ಹೀಗೆ ಆ ತಪಸ್ವಿಯು ಭಯಗ್ರಸ್ತನಾಗಿ ಹೇಳಿದುದನ್ನು ಕೇಳಿ ರಾಮನು ಅವನಿಗೆ ಅನೇಕ ಸಮಾಧಾನಗಳನ್ನು ಹೇಳಿದರು. ಅವನು ಅಲ್ಲಿ ನಿಲ್ಲುವುದಕ್ಕೆ ಒಪ್ಪಲಿಲ್ಲ. ಕೊನೆಗೆ ಆ ಋಷಿಯು ರಾಮನಿಗೆ ಸಮಾಧಾನವನ್ನು ಹೇಳಿ ಆತನನ್ನು ಒಪ್ಪಿಸಿ ಅವನ ಅನುಮತಿಯನ್ನು ಪಡೆದು ತನ್ನ ಕಡೆಯ ಋಷಿಗಳೆಲ್ಲರೊಡನೆ ಆ ಆಶ್ರಮವನ್ನು ಬಿಟ್ಟು ಹೊರಟು ಹೋದನು. ರಾಮನಾದರೂ ಆ ಋಷಿಗಳೆಲ್ಲರನ್ನು ಯಥೋಚಿತವಾಗಿ ಮನ್ನಿಸಿ ತಾನು ಅವರನ್ನು ಸ್ವಲ್ಪ ದೂರದವರೆಗೆ ಹಿಂಬಾಲಿಸಿ ಹೋಗಿ ಅವರೆಲ್ಲರಿಗೂ ನಮಸ್ಕರಿಸಿ ಸಂತುಷ್ಟರಾದ ಅವರ ಅನುಜ್ಞೆಯನ್ನು ಪಡೆದು ಅವರ ಬುದ್ಧಿವಾದಗಳೆಲ್ಲವನ್ನು ವಿನಯದಿಂದ ಕೇಳಿ ತನ್ನ ಪುಣ್ಯಾಶ್ರಮದ ಕಡೆಗೆ ಹಿಂತಿರುಗಿದರು. ಇಲ್ಲಿಗೆ ಬಂದ ಮೇಲೆ ಋಷಿಗಳಿಲ್ಲದೆ ನಿರ್ಜನವಾದ ಆ ಆಶ್ರಮವನ್ನು ರಾಮನು ಆಗಲೇ ಬಿಡಬೇಕಾಗಿದ್ದರು ಋಷಿಗಳ ವಾಸಸ್ಥಳವೆಂಬ ಪ್ರೇಮದಿಂದ ಅದನ್ನು ಕ್ಷಣ ಮಾತ್ರವೂ ಬಿಟ್ಟು ಹೋಗಲಾರದೆ ಎಚ್ಚರಿಕೆಯಿಂದ ಇರುತ್ತಿದ್ದನು. ಮುನಿವೃತ್ತಿಯನ್ನು ಯಥಾವಿಧಿಯಾಗಿ ಅನುಸರಿಸುತ್ತಿದ್ದ ಆ ರಾಮನನ್ನು ಗುಣಾಢ್ಯರಾಗಿದ್ದ ಆ ತಾಪಸರೆಲ್ಲರೂ ಅಲ್ಲಿ ಇರುವವರೆಗೂ ಎಡಬಿಡದೆ ಅನುಸರಿಸುತ್ತಿದ್ದರು. ಇಲ್ಲಿಗೆ 116ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.